ಇನ್ನು ರಾಜ್ಯ ರಾಜಕೀಯದಲ್ಲಿ ಮಾತ್ರ ದೋಸ್ತಿಯ ರಾಜಕೀಯ, ಆದರೆ ಹಾಸನದಲ್ಲಿ ದೋಸ್ತಿ ಪಕ್ಷಗಳು ದೂರ ದೂರ. ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವೆ ಸಮರ ಮುಗಿತಾನೇ ಇಲ್ಲ. ಇನ್ನು ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವೆ ನಿರಂತರವಾಗಿ ಸಮರ ಮುಂದುವರಿತಾ ಇದೆ. ಹಾಸನ ನಗರಸಭೆಯಲ್ಲಿ ಗರಿಗೆದರ್ತಾ ಇದೆ ರಾಜಕೀಯ. ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾವೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳ ನಡುವೆ ಮೈತ್ರಿ. ಎರಡು ದೋಸ್ತಿ ಪಕ್ಷಗಳು, ಯೇ ದೋಸ್ತಿ ಹಮ್ ನಹಿ ಛೋಡೆಂಗೆ ಅನ್ನುವಂತಹ ಎರಡೂ ಪಕ್ಷಗಳು. ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಆ ಸ್ನೇಹ. ಆದರೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಎರಡರ ನಡುವೆ ಕಸರತ್ತು ನಡೀತಾ ಇದೆ. ಹಾಸನದಲ್ಲಿ ದೋಸ್ತಿ ಆಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಪ್ರೀತಂ ಗೌಡ ಬೆಂಬಲಿಗರಿಂದ ಜೆಡಿಎಸ್ಗೆ ಸಪೋರ್ಟ್ ಮಾಡದೇ ಇರೋದಕ್ಕೆ ಅಂತ ಚಿಂತನೆ ಕೂಡ ಮಾಡಲಾಗಿದೆ. ಯಾಕಂದರೆ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಪ್ರೀತಂ ಗೌಡ ಬೆಂಬಲಿಗರು ಜೆಡಿಎಸ್ನ ಬೆಂಬಲಿಗರ ನಡುವೆ ಒಂದು ಸಂಘರ್ಷ ನಡೆದು ಹೋಗಿತ್ತು. ಪ್ರೀತಂ ಗೌಡ ಪರವಾಗಿ ಘೋಷಣೆ ಕೂಗಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇನ್ನು ಅದೇ ರೀತಿಯಾಗಿ ಈಗಲೂ ಕೂಡ ಪ್ರೀತಂ ಗೌಡ ಬೆಂಬಲಿಗರು ಜೆಡಿಎಸ್ಗೆ ಸಪೋರ್ಟ್ ಮಾಡಬಾರ್ದು ಅಂತ ಚಿಂತನೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಹಿಡಿಯೋದಕ್ಕೆ ಅಂತ ಬಿಜೆಪಿ ಮೈಂಡ್ ಗೇಮ್ ಕೂಡ ಆರಂಭ ಮಾಡಿದೆ. ಏನೇ ಆದರೂ ಕೂಡ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ನಾವು ತೆಗೆದುಕೊಳ್ಳಲೇಬೇಕು ಅಂತ ಬಿಜೆಪಿ ಈಗ ಮೈಂಡ್ ಗೇಮ್ ಕೂಡ ಆರಂಭ ಮಾಡಿದೆ. ಈಗಾಗಲೇ ಜೆಡಿಎಸ್ ಸದಸ್ಯರ ಜೊತೆಯೂ ಕೂಡ ಬಿಜೆಪಿ ಟೀಮ್ ಮಾತುಕತೆ ಕೂಡ ನಡೆಸಿದೆ. ಇನ್ನು ಜೆಡಿಎಸ್ ಅನ್ನು ಹೊರಗಿಟ್ಟು ಚುಕ್ಕಾಣಿ ಹಿಡಿಯೋದಕ್ಕೆ ಅಂತ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನಿದ್ರ ಜೊತೆಗೆ ಜೆಡಿಎಸ್ ಅನ್ನೇ ಹೊರಗಿಟ್ಟು ಯಾರು ಇದರಲ್ಲಿ ಗೆದ್ದಿರುವಂತಹ ಸದಸ್ಯರಿದ್ದಾರೆ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ರಾಜ್ಯ ರಾಜಕಾರಣದಲ್ಲಿ ದೋಸ್ತಿಗಳು, ಆದರೆ ಹಾಸನ ರಾಜಕಾರಣಕ್ಕೆ ನೋಡಿದಾಗ ಎಲ್ಲೋ ಒಂದೆಡೆಯಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವ ರೀತಿಯಲ್ಲಿದೆ. ಇನ್ನು ಅದೇ ರೀತಿಯಾಗಿ ಪಾದಯಾತ್ರೆಯಲ್ಲೂ ಕೂಡ ಒಂದು ರೀತಿಯಾಗಿ ಅಸಮಾಧಾನ ಕಂಡು ಬಂದಿತ್ತು. ಆ ಒಂದು ಅಸಮಾಧಾನದ ಹೊಗೆ ಈಗಲೂ ಹೊಗೆಯಾಡ್ತಿದೆಯಾ ಅಂತ? ಸಂತೋಷ್, ಈಗಾಗಲೇ ಹಾಸನದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಒಂದಿಷ್ಟು ಮೈತ್ರಿಯ ಮಾತುಕತೆಗಳು ಫಲಪ್ರದ ಆಗಲ್ಲ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಗರಸಭೆ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ, ಅಂದ್ರೆ ಇನ್ನೇನು ನಗರಸಭೆ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರ ಗಾದಿ ಕೂಡ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿ 14 ಸೀಟನ್ನು ಕೂಡ ಗೆದ್ದಿರುವಂತದ್ದು. ಜೊತೆಗೆ ಜೆಡಿಎಸ್ 17, ಕಾಂಗ್ರೆಸ್ 2, ಪಕ್ಷೇತರ 2 ಅಭ್ಯರ್ಥಿಗಳನ್ನು ಕೂಡ ಗೆದ್ದಿರುವಂತದ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ MP ಚುನಾವಣೆ ಏನಿತ್ತು, ಆ ಚುನಾವಣೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಟೀಮ್ ಸಂಪೂರ್ಣವಾಗಿ ಶ್ರೇಯಸ್ ಪಟೇಲ್ ಪರವಾಗಿ ವರ್ಕ್ ಮಾಡಿತ್ತು ಅನ್ನುವ ಆರೋಪಗಳು ಕೂಡ ಸಾಕಷ್ಟು ಕೇಳಿ ಬಂದಿದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಸದಸ್ಯರಿಗೆ ಗಾಳ ಹಾಕಿದ್ದಾರೆ ಬಿಜೆಪಿಯವರು ಅನ್ನುವ ಸ್ಪಷ್ಟವಾದಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಸಾಕಷ್ಟು ಸದಸ್ಯರುಗಳು ಕೂಡ ರೆಸಾರ್ಟ್ ಕಡೆ ಶಿಫ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಬಿಜೆಪಿಯವರು ಹೇಗಾದ್ರೂ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಹಿಡಿಲಿಕ್ಕೆ 2 ಕಾಂಗ್ರೆಸ್ ಮತ್ತು ಪಕ್ಷೇತರ 2ರನ್ನು ಕೂಡ ಸೆಳೆಯಲಿಕ್ಕೆ ಸಾಕಷ್ಟು ಮಾತುಕತೆ ಆಗಿದೆ. ಖಾಸಗಿ ಹೋಟೆಲ್ಗಳಲ್ಲಿ ಗೌಪ್ಯ ಮಾತುಕತೆಗಳು ಆಗಿದೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಅಶ್ವಥ್ ನಾರಾಯಣ್ ಬಿಜೆಪಿಯ ಹಿರಿಯ ಮುಖಂಡರು ಹಾಸನಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದ್ರೆ ದೋಸ್ತಿಯನ್ನು ಹೇಗಾದ್ರೂ ಮಾಡಿ ಮತ್ತೆ ಹಳಿಗೆ ತರಲಿಕ್ಕೆ, ಎಲ್ಲಿ ಮುನಿಸಿಕೊಂಡಿದೆ ಹಾಗಾಗಿ ಹಳಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಬಿಜೆಪಿಯವರು ಹಿರಿಯ ನಾಯಕರು ಹಾಸನಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಪ್ರೀತಂ ಗೌಡ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅನ್ನುವ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ, ಅಂದ್ರೆ ರೇವಣ್ಣ ವರ್ಸಸ್ ಪ್ರೀತಂ ಗೌಡ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಶಾಸಕ ಸ್ವರೂಪ್ ಪ್ರಕಾಶ್ ಮತ್ತೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ, ಹೀಗೆ ಸಾಕಷ್ಟು ನೇರವಾದಂತಹ ಚರ್ಚೆಗಳು ಈ ರೀತಿಯಾದಂತಹ ನಡೀತಾ ಇರುವಂತದ್ದು. ಒಟ್ಟಾರೆ ನಗರಸಭೆ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಗಾದಿಯೂ ಕೂಡ ರೆಸಾರ್ಟ್ ರಾಜಕಾರಣದ ಕಡೆ ಈಗಾಗಲೇ ಹೋಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.